ಗೈಸ್, ತುಂಬಾ ಜನಕ್ಕೆ ಫ್ರೀ ಫೈರ್ ಐಡಿಲಿ ಟಾಪ್ ಅಪ್ ಮಾಡಬೇಕು, ಫ್ರೀ ಫೈರ್ ಐಡಿನ ರಿಚ್ ಆಗಿ ಇಡಬೇಕು ಅಂತ ಆಸೆ ಇರುತ್ತೆ. ಆಸೆ ಅನ್ನೋದಕ್ಕಿಂತ ಹುಚ್ಚಿರುತ್ತೆ. ಬಟ್ ಇದೇ ಹುಚ್ಚು ತುಂಬಾ ಜನದ ಪ್ರಾಣನೇ ತೆಗೆದಿದೆ. ಲಕ್ನೋವಲ್ಲಿ ಒಬ್ಬ 12 ರಿಂದ 13 ವರ್ಷದ ಹುಡುಗ ಫ್ರೀ ಫೈರ್ ಅಲ್ಲಿ ಐಡಿನ ರಿಚ್ ಆಗಿ ಇಡಬೇಕು ಅನ್ನೋ ಆಸೆಗೋಸ್ಕರ ಅವ್ರಪ್ಪ ಎಲ್ಲೋ ಸ್ವಲ್ಪ ಲ್ಯಾಂಡ್ ನ ಸೇಲ್ ಮಾಡ್ಬಿಟ್ಟು 13 ರಿಂದ 15 ಲಕ್ಷ ರೂಪಾಯಿನ ಕೂಡಿಟ್ಕೊಂಡಿರ್ತಾರೆ. ಆ ದುಡ್ಡನ್ನ ಏನ್ ಮಾಡ್ತಾನೆ ಅಂದ್ರೆ ತಗೊಂಡೋಗ್ಬಿಟ್ಟು ಫ್ರೀ ಫೈರ್ ಅಲ್ಲಿ ಹಾಕ್ಬಿಡ್ತಾನೆ ಫುಲ್ ದುಡ್ಡನ್ನ. ಒಂದಿನ ಅವ್ರಪ್ಪ ಇಷ್ಟೊಂದು ದುಡ್ಡೆಲ್ಲ ಎಲ್ಲೋಯ್ತು ಅಂತ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಕೇಳಿದಾಗ ಗೊತ್ತಾಗುತ್ತೆ ಇವ್ರ ಮಗ ಸರಿಯಾಗಿ ದುಡ್ಡನ್ನೆಲ್ಲ ಹೋಗ್ಬಿಟ್ಟು ಗರೆನಾಗ ಹಾಕ್ಬಿಟ್ಟವನೆ ಅಂತ. ಬಟ್ ಅವ್ರಪ್ಪ ಏನ್ ಮಾಡ್ತಾರೆ ಅಂದ್ರೆ ಬಂದ್ಬಿಟ್ಟು ಕೇಳ್ತಾರೆ, ಅವ್ನಿಗೆ ಹೊಡೆಯೋದಿಲ್ಲ ಬೈಯೋದಿಲ್ಲ, ಏನಕ್ಕೆ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡಿದೆ ಅಂತ. ಆದ್ರೆ ಆ ಹುಡುಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸೆಪ್ಟೆಂಬರ್ 15, 2025 ಇದೇ ವರ್ಷದಲ್ಲಿ ಅವ್ರ ಮನೇಲಿ ರೂಮ್ ಅಲ್ಲಿ ನೇಣ್ ಹಾಕೊಂತಾನೆ. ಪಾಪ ಅವ್ರ ಪೇರೆಂಟ್ಸ್ಗೆ ಅವನೊಬ್ನೇ ಮಗ ಇದ್ದಿದ್ದು. ಬಟ್ ಇವಾಗ ಟಾಪ್ ಅಪ್ ಹುಚ್ಚಿಗೆ ಅವ್ನ ಪ್ರಾಣನೇ ಕಳ್ಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಕೆಲವೊಬ್ರು ಕ್ರಿಯೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ನನ್ನ ಐಡಿಲಿ ಪ್ರೈಮ್ ಲೆವೆಲ್ 8 ಇದೆ, ನನ್ನ ಐಡಿಲಿ ಅಷ್ಟೊಂದು ಕಲೆಕ್ಷನ್ ಇದೆ, ಇಷ್ಟೊಂದು ಕಲೆಕ್ಷನ್ ಇದೆ ಅಂತ ವಿಡಿಯೋ ಮಾಡ್ತಾರೆ. ವಿಡಿಯೋನ ನೋಡಿ ತುಂಬಾ ಜನ ನಾನು ಕೂಡ ಅದೇ ತರ ಐಡಿ ಇಡಬೇಕು, ಟಾಪ್ ಅಪ್ ಮಾಡ್ಬೇಕು, ಐಡಿನ ರಿಚ್ ಮಾಡ್ಬೇಕು ಅಂತ ಈ ತರ ಕಳ್ದಾರಿನ ಹಿಡಿತಾರೆ. ಬಟ್ ಇದರಿಂದ ತುಂಬಾ ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ ಅಂಡ್ ಅವ್ರ ಮನೆ ಲೈಫ್ನು ಕೂಡ ಹಾಳಾಗೋಗಿದೆ.